ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಪ್ರಮೋದ್ ಆಫ್ಟರ್ ಸಚ್ ಅ ಲಾಂಗ್ ಟೈಮ್. ಸೊ ನಾವೆಲ್ಲ ಇವತ್ತು ಅಂತರ್ಗಂಗೆಗೆ ಶಿವನ್ ಟೆಂಪಲ್ಗೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಇನ್ನೊಬ್ರು ಬರಬೇಕು, ನಮ್ಮ ಮ್ಯಾನೇಜರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಬಸ್ ಸ್ಟಾಪಲ್ಲಿ ಕೂತಿದ್ದೀವಿ. ಇಬ್ಬರು ಟೈಮ್ ಬಂದು 6:45 ಆಗ್ತಿದೆ. ಸರ್ ಕೂಡ ಇವಾಗಲೇ ಬಂದರು. ಆ್ಯಂಡ್ ಲೆಟ್ಸ್ ಬಿಗಿನ್ ದ ವ್ಲಾಗ್ ಇಯರ್. ಸೊ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ವ್ಲಾಗ್ಗೆ? ಹಿಂಗೆ ನೋಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಾ ಇರಿ, ಬಡವ್ರ ಮಕ್ಕಳನ್ನ ಬೆಳೆಯೋಕ್ಕೆ ಬಿಡಿ. ಬೆಳೆಯೋಕ್ಕೆ ಬಿಡ್ಬೇಕಂತೆ, ಬೆಳೆಸಿ ಎಲ್ಲ ಬೆಳೆಯೋಕ್ಕೆ ಬಿಡಿ. ಸೊ ಹ್ಯಾವ್ ಅ ಗುಡ್ ಡೇ ಗೈಸ್. ಸೊ ಇವಾಗ ಮಂಜು ಬಂದು ನಮ್ಮನ್ನ ಪಿಕಪ್ ಮಾಡಿದ್ದಾನೆ ಗೈಸ್. ವಿ ಆರ್ ಗೋಯಿಂಗ್ ನೌ. ನಮ್ಮ ಪ್ರಮೋದ್ ಅವರು. ಸೊ ನಾನು 4 ಜನ ಹೋಗ್ತಾ ಇರೋದು. ಇವಾಗ ಫಸ್ಟ್ ಟೆಂಪಲ್ ಯಾವುದಿದು ಹೊಸೂರ್ ಹತ್ರ ಇಳ್ಕೊಂಡಿದೀವಿ, GRT ಹತ್ರ. ಅಲ್ಲಿಂದ ಇವಾಗ ನಾವು ಸಾಂಗ್ ಓಡ್ತೀವಿ ಅಂತ. ಸೊ ನನ್ನ ಜೊತೆ ನೀವು ಕೂಡ ಟ್ರಾವೆಲ್ ಮಾಡಿ ಈ ಪ್ಲೇಸ್ನ ನಿಮಗೂ ತೋರಿಸ್ಕೊಡ್ತೀನಿ. ಸ್ಪೆಷಾಲಿಟಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಬಿಕಾಸ್ ಇವರು ಲಿಂಗಾಯ್ಸ್. ಸೊ ಮೇಡಮ್ ನಗಿತಾ ಇದ್ದಾರೆ ನಾನು ಹೇಳೋದಕ್ಕೆ. ಸೊ ಲೆಟ್ಸ್ ಗೋ ಗೈಸ್. ಗೀಜೆ ಮಾಡ್ಕೊ ಬಂದೇನು? ಬಸ್ಸಲ್ಲಿ ಒಂದು ನಾಯಿತು ಗೈಸ್, ಅದನ್ನ ಎತ್ತು ಪ್ರಮೋದ್ ಆಟ ಆಡಿಸ್ತಿದ್ದ. ಆಯ್ತಾ, ನಮ್ಮ ಮಾಮ್ಗೆ ಅದು ಇಷ್ಟ ಆಗ್ತಿಲ್ಲ. ಅಯ್ಯೋ ನಾನು ಮುಟ್ಬೇಡ, ಟಚ್ ಮಾಡಬೇಡ ಅಂತಾರೆ. ಬದುಕಿರೋ ಕುಡಿ ಕೋಳಿನ ಕಳದಿ ನಾಯಿನ ಮುಟ್ಟಿದೆ ಅಷ್ಟೇ ಅಷ್ಟೇ. ನಂಗೆ ಹೇಳಿದ್ರೆ ಕ್ಯಾರೆಟ್ ಬೀಟ್ರೋಟ್ ಎಲ್ಲಾನು ಬಂದು ಜೀವ ಇರುತ್ತೆ. ಅದೇ ಅಲ್ವೇನೋ? ಕರೆಕ್ಟ್. ವಿಜ್ಞಾನಿ ಗಮನಕ್ಕೆ ಯಾಕೆ ತಿಂತೀಯ? ನೋಡಿ ಗೈಸ್, ಸೂರ್ಯ ಯಾವ ತರ ಇದೆ ಅಂತ ನಾನಂತೂ ನೋಡಿಲ್ಲ. ಸರಿಯಾಗಿ ಬೇಡ ಕಣ, ಜೀವಿಗಳು ಇರ್ತಾವಲ್ಲ, ಕೀಟಾಣುಗಳು. ನಿಮ್ಮ ಹೋಗ ಕಡೆ ಇವನು ಮಂಜ ಕುಂಜ ಅಂತ ಗೈಸ್. ಸ್ವಲ್ಪ ಸ್ಲೋ ಮೋಷನ್ ಜಾಸ್ತಿ ಅವನು. ಕುಡಿಯೋ ತರ ಇದೆಯಲ್ಲ, ಕುಡಿದಿರೋ ತರ ಕೈ ಇಟ್ಕೊಂಡಿರೋದು ಗೊತ್ತಾಗ್ತಿಲ್ಲ. ತಪ್ಪಂತ ಅಲ್ಲೇ ಇಟ್ಕೊಂಡಿದ್ದೆ, ಇಲ್ಲಿ ಇಟ್ಕೊಂಡಿದ್ದೆ ಕೈನ. ಅದೇ ಕೈಯೇ. ನಾವು ಇವಾಗ ಕಾಫಿ ಕುಡಿಯೋಕ್ಕಂತ ಇಲ್ಲಿ ಸ್ಟಾಪ್ ಹಾಕೊಂಡಿದ್ದೀನಿ. ಅಲ್ಲಿ ಯಾವುದೋ ಒಂದು ಬೇಕ್ರಿ ಇದೆಯಂತೆ, ಮಯೂರ. ಸೊ ವಿ ಆರ್ ಗೋಯಿಂಗ್ ಫಾರ್ ಕಾಫಿ. ನೀನೇ ನಮ್ಮ ಅಣ್ಣ. ಮಂಜ ಮುಂಜ ಅಂತ ಕಾಫಿ. ಸೊ ಫೈನಲಿ ವಿ ರೀಚ್ ದ ಡೆಸ್ಟಿನೇಷನ್ ಗೈಸ್. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸಿದೆ ಕಾಡು. ಸೊ ಅಲ್ಲಿದೆ ಎಂಟ್ರೆನ್ಸ್. ಸೊ ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ಏನೆಲ್ಲ ಇದೆ ಅಂತ. ನಾನು ಫಸ್ಟ್ ಟೈಮ್ ಬರ್ತಿರೋದು ಈ ಜಾಗಕ್ಕೆ. ಸೊ ಬನ್ನಿ ನೋಡೋಣ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಗೈಸ್ ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ದಿಸ್ ಇಸ್ ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ. ಸುತ್ತಮುತ್ತ ಕಾಡು ಬೆಟ್ಟ, ಇದ್ರ ಮೇಲೆ ಹತ್ಕೊಂಡು ಹೋಗ್ಬೇಕು ನಾವಿವಾಗ. ಸೊ ಹೋಗೋಣ. ಸೊ ಗೈಸ್, ವಿ ಆರ್ ಎಂಟರಿಂಗ್ ಟು ಅಂತರ್ಗಂಗೆ. ಸೊ ಈ ಥರ ಸ್ಟೆಪ್ಸ್ ಇದೆ, ಇವಾಗ ಹತ್ಕೊಂಡು ಹೋಗ್ಬೇಕು ಇಲ್ಲಿಂದ ನಾವು. ಸೊ ಸುತ್ತಮುತ್ತ ನೋಡ್ತಿದ್ದಾಳೆ, ಎಷ್ಟೊಂದು ಚೆಂದ ಕಾಣಿಸ್ತದೆ ಆ್ಯಕ್ಚುಲಿ. ಆ್ಯಂಡ್ ಒಂಥರ ನಂದಿ ಹಿಲ್ಸ್ ಬಂದಿರೋ ಥರ ಫೀಲ್ ಇದೆ. ನಂದಿ ಹಿಲ್ಸ್ ಆಲ್ಮೋಸ್ಟ್ ಸಿಮಿಲರ್ ಇದೇ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ತದೆ. ಬಟ್ ಒಬ್ಬರೇ ಬರೋದು ಅಷ್ಟು ಸೇಫ್ ಇದೆ ಇಲ್ಲ ನನಗಂತೂ ಗೊತ್ತಿಲ್ಲ. ಸೊ ಯಾರ ಜೊತೆ ಯಾರೋ ಬನ್ನಿ, ಸೊ ದಟ್ ನಿಮ್ಗೆ ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತ. ಸೊ ನೀವು ನೋಡ್ಬೋದು, ಈಗ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ನಮ್ಮೂರಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಹತ್ಕೊಂಡು ಹೋಗೋಣ. ಟ್ರೆಕ್ಕಿಂಗ್ ಥರ ಇದೆ ಆ್ಯಕ್ಚುಲಿ. ಸೊ ಇವತ್ತೆಲ್ಲ ನೀರು ಇಳಿದೋಗುತ್ತೆ ಆ್ಯಕ್ಚುಲಿ ನಮಗೆಲ್ಲ ಇವತ್ತು. ಸೊ ಲೆಟ್ಸ್ ಗೋ ಗೈಸ್.
ಎಷ್ಟೊಂದು ಹತ್ತಬೇಕು, ಅಷ್ಟು ತುದಿಗೆ ಹೋಗ್ಬೇಕು ನಾವು ಇವಾಗ. ನಿಜ ಟ್ರೆಕ್ಕಿಂಗ್ ಆಗೋಯ್ತು ನಮ್ಗೊಂದು ಕ್ಷಣ. ನನ್ನ ಆವರೇಜ್ ಬಂದು 70 kg ಅಂತೆ. ನೀನು 50ನಾ? ನೀನು 50? 50ವರೆ ಅವನು. ನಾನು 72. ಹೌದಾ? ನಿಜ? ಹಂಗೆ ಅನ್ಸಲ್ಲ. ಓ ಇವಾಗ ಜಿಮ್ಮಿಗೆ ಬೇರೆ ಹೋಗ್ತಾ ಇದೆಯಲ್ಲಪ್ಪ. ಹೇಳ್ತಾನೆ ಅವನೇ ಬರ್ತಿಂಗಿಂದ ಬರ್ತೀನಿ. ಅವ್ನು ನಂಬ್ಕೋಬೇಡ, ಅವ್ನು ಪ್ರಕಾಶನು ಬೈತಾ ಇದ್ದಾನೆ ಅವಾಗ, ಬರಲ್ಲ ಏನಿಲ್ಲ ಸುಮ್ಮನೆ ಕರ್ಕೊಂಡು ಹೋಗ್ಬೇಕು ಅಂತ. ಗೈಸ್ ಟೆಂಪಲ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಸೊ ದಿಸ್ ಇಸ್ ದ ಟೆಂಪಲ್. ಸುತ್ತಮುತ್ತ ಬರೀ ಕೋತಿಗಳು ಇರುತ್ತೆ, ಕೇರ್ಫುಲ್. ಸೊ ನಾವು ಅಲ್ಲಿ ಹೋಗಿ ಈಗ ಕಾಲು ತೊಳ್ಕೊಂಡ್ ಬರಬೇಕು. ಸೊ ಲೆಟ್ಸ್ ಗೋ. ಅವ್ರು ಹೇಳ್ತಿದ್ದಾರೆ ಹೊಟ್ಟೆ ತುಂಬ ಕುಡಿಯಪ್ಪ ನೀರು, ನಾ ಮುಂದೆ ಎಲ್ಲ ಹೋಗ್ಬಿಡ ಜಾರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಟೆಂಪಲ್. ಇಲ್ಲಿಂದ ನೀರು ಬರ್ತಾನೆ ಇರುತ್ತಂತೆ, ಯಾವ ಸೀಸನ್ ಮಳೆ ಬೇಸಿಗೆಗಾಲದಲ್ಲಿ ನೀರು ಇಲ್ಲದೆ ಇದ್ರು ಸಹ. ಸೊ ಇಲ್ಲಿಂದ ನೀರು ಬರ್ತಾನೆ ಇರುತ್ತೆ. ಇಲ್ಲೇ ಕೈ ಕಾಲೆಲ್ಲ ತೊಳ್ಕೊಂಡು ಸೊ ವಿ ಆರ್ ಗೋಯಿಂಗ್ ನೌ. ನೋಡಿ ಗೈಸ್ ಹೆಂಗ್ ನೀರು ಕುಡಿತಾ ಇದೆ. ಗೈಸ್ ನಮ್ಮ ಟೆಂಪಲ್ ರನ್ ಮುಗೀತು. ಆ್ಯಂಡ್ ಇಲ್ಲಿ ಕೇವ್ ಎಲ್ಲ ಇದೆ ಅಂತ ಹೇಳಿದ್ರು. ಬಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ಅಷ್ಟೆಲ್ಲ ಹೋಗೋದು ಬೇಡ. ಪ್ಲಸ್ ಗೈಡ್ ಕೂಡ ಇರ್ತಾರಂತೆ. ನೀವೇನಾದ್ರು ಬಂದರೆ ಕೇವ್ ಎಲ್ಲ ನೋಡ್ಕೊಂಬನ್ನಿ ವಿತ್ ಗೈಡ್. ಆ್ಯಂಡ್ ಜೊತೆಗೆ ನೀರೆಲ್ಲ ಹರಿಯೋಕ್ಕೆ ಇವಾಗ ಬೇಸಿಗೆಗಾಲ, ಸೊ ಯಾವುದೇ ಥರ ನೀರು ಇಲ್ಲ ಅಂತ ಅವರಲ್ಲಿ ಇರೋರು ಹೇಳಿದ್ರು. ಸೊ ನೋಡಿದ್ರು ಒಂದೇ, ನೋಡದೇ ಇದ್ರು ಒಂದೇ ಅಂದ್ಬಿಟ್ಟು. ಸೊ ನಾವು ಬರೀ ಹೋದ ತಕ್ಷಣ ದರ್ಶನ ಆಯಿತು. ಆ್ಯಂಡ್ ಟೆಂಪಲ್ಲೇ ಕ್ಲೋಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಟೈಮ್ ಬಂದು 11 ಆಗ್ತಿದೆ. ಟೆಂಪಲ್ ಕ್ಲೋಸ್ ಆಗಿದೆ. ಬಟ್ ಮತ್ತೆ ಟೈಮಿಂಗ್ಸ್ ಪ್ರಕಾರ ಓಪನ್ ಮಾಡ್ಬೋದೇನೋ, ಐ ಆಮ್ ನಾಟ್ ಶ್ಯೂರ್. ಬಟ್ ನಾವು ಹೋದ ತಕ್ಷಣ ದರ್ಶನ ಆಯಿತು. ಆ್ಯಂಡ್ ಟೆಂಪಲ್ ಇಮಿಡಿಯೇಟಾಗಿ ಕ್ಲೋಸ್ ಮಾಡಿದ್ರು. ಆ್ಯಂಡ್ ಸೊ ವಿ ಆರ್ ಗೋಯಿಂಗ್ ನಾವು. ನೀರೇನು ಇಲ್ಲ ಈ ಟೈಮಲ್ಲಿ, ಬಂದರೂ ನೋಡೋಕ್ಕಾಗಲ್ಲ. ಜಸ್ಟ್ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಹೋಗ್ಬೇಕು ನೀವು ಅಷ್ಟೇ. ಸೊ ಇಲ್ಲೇ ವಾಶ್ರೂಮ್ ಇದೆ. ಬಟ್ ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಗೊತ್ತಿಲ್ಲ ಯಾವಾಗಲೂ ಓಪನ್ ಇರುತ್ತಾ ಅಥವಾ ಇವತ್ತು ಕ್ಲೋಸ್ ಆಗಿದೆಯಾ ಅಂತ ಹೇಳಿಬಿಟ್ಟು. ಸೊ ಇಟ್ಸ್ ಕ್ಲೋಸ್ಡ್ ಆ್ಯಸ್ ಆಫ್ ನೌ. ಅಲ್ಲಿ ಸೈಡಲ್ಲಿ ಬೆಟ್ಟ ಎಲ್ಲ ಇದೆ ಆಯಿತಾ, ಆ ಥರ ಎಲ್ಲ ಕುತ್ಕೊಂಡು ಚಿಲ್ ಮಾಡ್ಬೋದು. ಸಾಕಷ್ಟು ಜನ ಚಿಲ್ ಮಾಡ್ತಿದ್ದಾರೆ ಬೆಟ್ಟದ ಹತ್ತದಲ್ಲಿ ಆ ಥರದ್ದೆಲ್ಲ ಕುತ್ಕೊಂಡು. ಸೊ ನೀವು ಬಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೋದು. ಸಿ ದೇರ್. ಟ್ರೆಕ್ಕಿಂಗ್ ಡೀಟೇಲ್ಸ್ ಎಲ್ಲ ಇದೆ ನೋಡಿ, ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಕಮ್. ಇಲ್ಲೇ ನಿಮಗೆ ಜ್ಯೂಸಸ್ ಎಲ್ಲ ಸಿಗುತ್ತೆ. ಓಹ್ ಅಷ್ಟು ದೂರ ಹಿಡಿಬೇಕು ನಾವು. ಗೈಸ್ ಇಲ್ಲೇ ಬಾಡೂಟ ಮಾಡಿಸ್ತಾ ಇರೋದು, ಬೀಗ್ರೂಟ ಸಾರಿ. ಸೊ ಪ್ಲೇಸ್ ಅವ್ರದ್ದೇ ಟೆಂಪಲ್ ಅಂತೆ. ಸೊ ಅಲ್ಲೇ ಬಂದಿರೋದು ಇವಾಗ. ಸೊ ಸುತ್ತಮುತ್ತ ಇಲ್ಲೂ ಕಾಡು, ಬೆಟ್ಟ, ಬಿಸಿಲು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಸೊ ಬನ್ನಿ ಆ ಕಡೆಗೆ ಹೋಗಿ ಹುಡುಗನ ತೋರಿಸ್ತೀನಿ, ಸೌಮ್ಯ ಅವ್ರ ಹಸ್ಬೆಂಡ್ನ. ಸೊ ಈ ಕಡೆ ಟೆಂಪಲ್ ಇದೆ ಅಂತ. ಸೊ ವಿ ಆರ್ ಗೋಯಿಂಗ್ ದೇರ್. ಇಲ್ಲಿದು ಟೆಂಪಲ್ ಗೈಸ್.
ಇವನೇನು ತಿಂದೆ ಗೈಸ್. ಏನೋ ಡಿಫ್ರೆಂಟ್ ಆಗಿದೆ ಆಕ್ಚುಲಿ ಇದು. ನಮ್ಮ ಮೇಡಮ್ ಕ್ಯಾಪ್ಚರ್ ಮಾಡಕ್ಕೆ ಹೋಗ್ಬಿಟ್ರಲ್ಲಿ ಏನೋ ಡಿಫ್ರೆಂಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ದ ದೇವ್ರ ಗುಡಿ. ಇವನ್ ಕರಿ ಮಂಜ ಕರ್ರಿಗೆ ಕಾಣಿಸ್ತಾವನೆ. ಹೆಂಗ್ ರೆಡಿ ಆಗಿದ್ದಾಳೆ ಹುಡುಗಿ? ಸೇ ಹಾಯ್. ಏಯ್ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟ್ ಆಗುತ್ತೆ ಸ್ಯಾರಿ ಆಕ್ಚುಲಿ. ಒಂದ್ಸಲ ನಂಗೂ ಕೊಟ್ಬಿಡಾಕು. ಬೀಗ್ರೂಟ ರೆಡಿ, ಮಟನ್ ಸ್ವೀಟ್ ಆ್ಯಂಡ್ ಎಗ್ ಕಬಾಬ್ ಮುದ್ದೆ. ಮಂಜು ಪ್ಲೇಟರಲ್ಲಿ ನನ್ನ ಹಂದಿ ಕೂಡ ಇದೆ. ನಮ್ಮ ಹುಡ್ಗಂಗೆ ಕಾರ್ ಓಡಿಸೋ ಆಸೆ. ಅಲ್ಲಿ ಮುಂದೆ ಇರೋನು ಬಿಡ್ತಾಯಿಲ್ಲ, ಪಕ್ಕದಲ್ಲಿರೋರು ಅಂತ ಕಾರ್ಗೆ ಹತ್ತಲ್ಲ, ಮುಂದೆ ನಡ್ಕೊಂಡು ಹೋಗ್ತಾವ್ರಲ್ಲೆಲ್ಲೋ. ಕಾಲ. ಸೊ ಗೈಸ್ ಊಟ ಎಲ್ಲ ಮುಗೀತು ನಮ್ಮದು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಹೋಮ್, ಸ್ವೀಟ್ ಹೋಮ್. ಯಪ್ಪ ದೇವ್ರೆ, ಥ್ಯಾಂಕ್ ಗಾಡ್ ಬಿಸಿಲು ಆ ರೇಂಜ್ಗೆಲ್ಲ ಇಲ್ಲ ಗೈಸ್. ಆಲ್ಮೋಸ್ಟ್ ಡನ್. ಇನ್ನೇ ನಮ್ಮ ಮಂಜ ಹೊಸೂರ್ವರೆಗೂ ನಮ್ಮನ್ನ ಡ್ರಾಪ್ ಮಾಡ್ತಾನೆ. ಅಲ್ಲಿಂದ ಮತ್ತೆ ನಾವು ಹೊಸೂರು ಬಸ್ ಹತ್ಕೊಂಡು ಹೋಗ್ಬೇಕು. ನೋಡೋಣ ಮಂಜುನ್ ಮನ್ಸ್ ಚೇಂಜ್ ಆಗಿ ಭ್ರಮೆ. ಅಯ್ಯೋ ದೇವ್ರೆ, ಊಟ ಅಂತ ಆಗೋಯ್ತು, ತಿಂದ್ಬಿಟ್ವಿ. ನಾನಂತೂ ಊಸ್ಟಾಗಿ ಹೋಗ್ಬಿಟ್ಟಿದ್ದೀನಿ. ಎಸಿ ಗಿಸಿ ಹಾಕೋ ಒಂಚೂರು ಸ್ವಲ್ಪ ಮೂವ್ ಆಗ್ಲಿ. ತೆಗಿ ತೆಗಿ ಪಟ್ ಪಟ್ ಅಂತ ತೆಗಿ. ಗೊತ್ತಿಲ್ಲ ಮಂಜು ಗಾಡಿ ಓಡಿಸ್ಬೇಕು ಪಾಪ. ಇವನೊಬ್ಬ ಡೈಲಾಗ್ ಹೇಳಿ ಅಲ್ಲಿ ಒಂದು ವಾರ ಅಲ್ಲ 2 ವಾರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ ಗೈಸ್. ಗಾಡಿ ಓಡಿಸೋಕೆ ಕೊಟ್ಟಿದೆ. ಅಯ್ಯೋ ಒಳ್ಳೆ ಹುಡುಗ. ಸೊ ಥ್ಯಾಂಕ್ಸ್ ಟು ದಿಸ್ ಪ್ಲೇಸ್. ಥ್ಯಾಂಕ್ ಯು ಸೌಮ್ಯ ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ. ಏನಂತೀರಾ? ಒಬ್ಬಟ್ಟು ಚೆನ್ನಾಗಿತ್ತು. ಹೌದಾ ಮಂಜು? ಎನಿಥಿಂಗ್ ಯು ವಾಂಟ್ ಟು ಸೇ? ಬೆಳ್ಳುಳ್ಳಿ ಕಬಾಬ್ ಸೂಪರ್ ಇತ್ತು. ಓ ಬೆಳ್ಳುಳ್ಳಿ ಕಬಾಬ್. ಅವನಿಗೆ ಬೆಳ್ಳುಳ್ಳಿ ಬಿದ್ಬಿಟ್ಟಿತ್ತು ಆಕ್ಚುಲಿ. ನಾನು ಸುಮ್ಮನೆ ಹೇಳ್ತಾವ ಅಂತ ಅನ್ಕೊಂಡಾಯ್ತು, ಆಮೇಲೆ ಗೊತ್ತಾಯ್ತು ಬೆಳ್ಳುಳ್ಳಿ ನೋಡಿದ ಮೇಲೆ. ಸೊ ಇದೊಂಥರ ಏನಂದ್ರೆ ಪ್ಲೇಸ್ ಚೆನ್ನಾಗಿದೆ ಅಲ್ಲ, ಮಳೆಗಾಲದಲ್ಲೆಲ್ಲ ಇದೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾರ್ ಓಡಿಸೋದು ಹೇಳ್ಕೊಡ್ತಾವನೆ ಗೈಸ್. ನಮ್ಮ ಮೇಡಮ್ ಪಾಪ ನಡ್ಕೊಂಡೇ ಹೋಗ್ಬಿಟ್ರು. ಅಯ್ಯೋ ಅಲ್ಲೋಡಪ್ಪ ದೇವ್ರೆ, ಎಷ್ಟು ದೂರ ಹೋಗೋರೆ. ಸಾಯಿರಾಮ್. ಇವ್ನು ಯಾವನ ಗುಬಾಲ್ಟ್ ಅಂತ ನೋಡ್ಕೊಂಡು ಹೋಗ್ತು ಮುಂಚಿನ. ಅವನ ಗಾಡಿ ಯಾರ ಕಾರ್ ಓಡ್ಸಕ್ ಬರ್ದೇ ಇರೋ. ಪ್ರಮೋದನ ಚೆನ್ನಾಗಿ ಓಡಿಸ್ತಾ ಇದ್ವಿ, ಇವ್ನು ಯಾಕೆ ಕುತ್ಕೊಂಡು ಎಲ್ರು ಕಾಲಿಳಿದ ಅದೇ ಕಾಲ. ಕರ್ರಾಬಮ್ಮ ಬಾಬುನ ಬಿಸಿಲಲ್ಲಿ ಬೇಕಾ ಹಂಗೆ ಮುಂದಕ್ಕೆ ಹೋಗ್ಬಿಡ. ನೋಡ್ ನಾನು ನಿಲ್ಲಿಸ್ತಲ್ಲ, ನೋಡ್ ಏನ್ ಮಾಡ್ತಾರೆ. ಪಾಪ ಮಾಡ್ಕೊಂಡ್ರೆ ಮಾಡ್ಕೊತಾರೆ ನಡಿ. ಅದಾದ್ಮೇಲೆ ಏನು ಮಾತಾಡ್ಬೇಡ, ಹಂಗೆ ಪದೇ ಪದೇ ಎಡಿಟ್ ಮಾಡ್ಕೊಂಡು ಅದೇನು ನನ್ನ ನಡೆಯಲ್ಲ. ಶಿ ಆಲ್ಸೋ ವೆರಿ ಫ್ರೆಂಡ್ಲಿ. ನಮ್ಮ ಮ್ಯಾನೇಜರ್ ಸಿಕ್ಕಾಬಟ್ಟೆ ಒಳ್ಳೆಯವ್ರು ಗೈಸ್, ತುಂಬ ಒಳ್ಳೆಯವರು. ಸಿಕ್ಕಾಬಟ್ಟೆ ಅಲ್ಲಿ ಮೇನ್ ರೋಡ್ ಆದ್ಮೇಲೆ ಕೊಡ್ಲಿಕ್ಕೆ ಹೇಳ್ತೀನಿ. ಸರಿ ಅನ್ಸಿ ಓಡಿಸ್ಕೊಳ್ಳಿ ನಿಮ್ದೆ. ಸೊ ಮನೆಗೆ ರೀಚ್ ಆಗಿದಾಯ್ತು. ಎಷ್ಟೊಂದು ಮಳೆ ಇತ್ತು ಗೊತ್ತಾಗ. ನಾನಂತೂ ಬಸ್ ಸ್ಟಾಪಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು, ಆಮೇಲೆ ಮತ್ತೆ ಸ್ವಲ್ಪ ದೂರ ನಿಂತ್ಕೊಂಡೇ ಇದ್ಬಿಡ್ತೀವಿ. ಮತ್ತೆ ಅದು ಮಳೆ ಸ್ಟಾಪ್ ಆಗಲ್ಲ ಅಂದ್ಕೊಂಡು ಲಿಟ್ರಲಿ ಓಡ್ಕೊಂಡು ಹೋಗಿ ಬಸ್ ಕ್ಯಾಚ್ ಮಾಡಿ ಆ್ಯಂಡ್ ದೆನ್ ಮನೆ ಕಡೆ ಬಂದಿದ್ದಾಯಿತು. ಆ್ಯಂಡ್ ಈಗ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಟೆರೆಸಲ್ಲಿ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದ್ದೀನಿ. ನೈಟೇ ವಾಶ್ ಮಾಡಿ ಹಾಕಿದ್ದೆ, ಎಲ್ಲನೂ ನೆಂದೋಗಿದೆ. ಇವಾಗ ನಾಳೆ ಬಿಸಿಲು ಬಂದು ಒಣಗೋವರೆಗೂ ವೆಯ್ಟ್ ಮಾಡ್ಬೇಕಷ್ಟೇ. ಆ್ಯಂಡ್ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಇವಾಗ. ಆ್ಯಂಡ್ ಯಾ ದಟ್ಸ್ ಇಟ್. ಇನ್ನೇನು ಇಲ್ಲ ಇವಾಗ.
ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಫುಲ್ಲಾಗಿ ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ, ತುಂಬ ಖುಷಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸಿಗ್ತೀನಿ ನನ್ನನ್ನು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಡೂ ಸಪೋರ್ಟ್ ಆ್ಯಂಡ್ ಸ್ಟೇ ಕನೆಕ್ಟೆಡ್ ಆ್ಯಂಡ್ ಲಾಟ್ಸ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ನಿಮ್ಮೆಲ್ರಿಗೂ. ಬಾಯ್ ಗೈಸ್.